ಸ್ಥಾನವನ್ನು ನಿರ್ಮಾಣ ಮಾಡಿ ಅವನನ್ನು ಕಡೆಗಣಿಸಿ ಇಲ್ಲ ನಾನು ಇಲ್ಲ ನಿಮಗೆ ನಿಷ್ಠೆ ಇದ್ದೀನಿ ಅನ್ನುವಂಥ ಅವನಲ್ಲಿ ಆ ಭಯ ಹುಟ್ಟಿಸ್ಲಿಕ್ಕೆ, ಇದು ನಮ್ಮೇಲಲ್ಲ, ಸುಮ್ಮನೆ ನಮ್ಮ ತೋರಿಸ್ಬಿಟ್ಟು ಅವರಿಗೆ ಭಯ ಹುಟ್ಟಿಸ್ಲಿಕ್ಕೆ ಸುಳ್ಳು ಆಪಾದನೆಯನ್ನು ಸ್ವತಃ ಅವರ ಪಕ್ಷದ ಶಾಸಕರ ಮೇಲೆ ಅವ್ರ ಕೈಯಿಂದನೇ ಅವರವರೇ ಮಾಡ್ತಿರೋಂಥದ್ದು ನಿಜಕ್ಕೂ ಖಂಡನೀಯ ವಿಚಾರ. ನಾವು ಯಾವುದೇ ಆಪರೇಷನು ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ, ಇಂಥ ಯಾವುದು ಹುಚ್ಚು ಇಟ್ಕೊಂಡು ನಾವು ಯಾವುದೂ ಪ್ರಯತ್ನವೂ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀವಿ, ಅವ್ರಿಗೆ 136 ಜನ ಶಾಸಕರನ್ನು ಕೊಟ್ಟಿದ್ದಾರೆ, ನಾವು 66 ಜನ ಇದ್ದೀವಿ. ಸಿದ್ದರಾಮಯ್ಯನವ್ರನ್ನೇ ಕೇಳಬೇಕು, ಅವರೇ ಹೇಳ್ಬಿಟ್ಟು ಹಿಂದೆ ಪಡ್ಕೊಂಡ್ರು. ಇದನ್ನು ಯಾವ ರೀತಿ ಮಾಡ್ಬೋದು ಅಂತ ಅವರೇ ಕೇಳಬೇಕು ನಾನು ಅಷ್ಟೆ. ಸೊ ಇದು ಯಾವುದೂ ನಮ್ಮಲ್ಲಿ ಇಂಥ ಯಾವುದೂ ಇಲ್ಲ, ಸುಮ್ಮನೆ ಜನರ ಗಮನವನ್ನು ಡೈವರ್ಟ್ ಮಾಡಲಿಕ್ಕೆ ಮಾಡ್ತಿರೋಂಥ ಹುಚ್ಚು ಪ್ರಯತ್ನ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷದ್ದು. ಈ ರೀತಿ ಬಂಡರು ಭ್ರಷ್ಟರು ದುರಾಡಳಿತವನ್ನು ಕೊಡ್ತಾ ಇರೋಂಥ, ಕೆಟ್ಟ ಆಡಳಿತ ಕೊಡ್ತಿರೋಂಥ ಅಭಿವೃದ್ಧಿ ಶೂನ್ಯ ಈ ಸರ್ಕಾರ ಜನರ ಆಕ್ರೋಶ ಮುಗಿಲಿಗೇರಿದೆ. ಈ ಮುಗಿಲಿಗೇರಿರೋದಕ್ಕೆ ಇಂಥ ಎಲ್ಲ ಕಟ್ಟುಕತೆಗಳನ್ನು ಹೇಳ್ಕೊಂಡು ದಿನ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ ಇವರು. ಎಂಟರ್ಟೈನ್ಮೆಂಟಿಗೆ ಸಿದ್ದರಾಮಯ್ಯನವ್ರಿಗೆ ಇನ್ನೇನು ಸಿಕ್ಕಿಲ್ಲ ಪಾಪ. ಎಂಟರ್ಟೈನ್ಮೆಂಟ್ ಕೊಡಲಿಕ್ಕೆ ಅವ್ರು ಕಾಂಗ್ರೆಸ್ ಪ್ರಾಮಾಣಿಕವಾಗಿ ಮಾಡಬೇಕಾಗಿದೆಯೋ ಮಾಡ್ತೀವಿ. ಅವ್ರಿಗೂ ಸಾಕಷ್ಟು ಸಮಯ, ಈಗ 18 ತಿಂಗಳ ಕಾಲ ಈಗಾಗಲೇ ಅಧಿಕಾರ ನಡೆಸಿದ್ದಾರೆ. ನಿಜವಾದ ಮುಖವನ್ನು ನೋಡೋಂಥ ಇವತ್ತು ಜನರಿಗೆ ಗೊತ್ತಾಗಿದೆ. ನಿಜವಾದ ಮುಖವಾಡ ಹಾಕ್ಕೊಂಡಿದ್ರು, ಇವತ್ತು ನಿಜವಾದ ಮುಖವನ್ನು ನೋಡಲಿಕ್ಕೆ ಸಿಕ್ಕಿದೆ. ಖಂಡಿತ ಇನ್ನು ನಮ್ಮ ತಾಳ್ಮೆ ಪರೀಕ್ಷೆ ಆಗಿದೆ. ಇನ್ನು ತಾಳ್ಮೆ ಪರೀಕ್ಷೆಗೆ ನಮ್ಮನೇನು ಇದಿಲ್ಲ. ನಾವು ಏನು ಇಲ್ಲಿ ಪ್ರಬಲವಾಗಿ ಈ ಸರ್ಕಾರವನ್ನು ಬಯಲಿಗೆಳಿಬೋದು, ಯಾವ ರೀತಿ ಬೆಂಗಳೂರಿಗೆ ಈಗಾಗಲೇ ನಾನು ಪಕ್ಷಿ ನೋಟದಲ್ಲಿ ಹೇಳಿದ್ದೀನಿ, ಇನ್ನೂ ಭಾಳ ಬಲವಾಗಿ ಬೆಂಗಳೂರಿನ ಜನರು ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ ಅಂತ ನೀವು ಈ ರೀತಿ ಕಡೆಗಣಿಸುವಂಥದ್ದು, ಈ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನ ಪ್ರದೇಶವನ್ನು, ಈ ಸುತ್ತಮುತ್ತಲಿನ ಪ್ರದೇಶವನ್ನು ಕಡೆಗಣಿಸುವಂಥದ್ದು ನಿಮ್ಮ ಈ ಪ್ರಯತ್ನವನ್ನು, ನಿಮಗೆ ಪ್ರತಿ ಉತ್ತರ ಕೊಡುವಂಥ ಕೆಲಸಗಳನ್ನು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯವರು ಭಾಳ ಪ್ರಬಲವಾಗಿ ಮಾಡ್ತೀವಿ. ಮತ್ತು ಬೆಂಗಳೂರಿಗೆ ಸಿಗಬೇಕಾಗಿರುವಂಥ ನ್ಯಾಯವನ್ನು ಕೊಡಿಸ್ಲಿಕ್ಕೂ ನಾವು ಬದ್ಧರಾಗಿದ್ದೀವಿ ಮತ್ತು ಯಾವುದೇ ಅಸಹಾಯಕರಾಗಲ್ಲ. ನ್ಯಾಯಯುತವಾಗಿ ನಮ್ಮ ಬೇಡಿಕೆಗಳನ್ನು ಪಡಿಲಿಕ್ಕೆ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಆ ಜನರ ಆಶೀರ್ವಾದದೊಂದಿಗೆ ನಾವು ಅವರನ್ನು ನ್ಯಾಯಯುತವಾಗಿ ಪಡ್ಕೋತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಅಬಕಾರಿ ಇಲಾಖೆಯಲ್ಲಿ 500 ಕೋಟಿ ವ್ಯವಹಾರ ಅಂತ ಒಂದು ಸುದ್ದಿ ಬಂತು, ಅದು ಹಾಗೆ ಶುರುವಾಯಿತು, ಹಾಗೆ ಇದೆ. ಸಹಜವಾಗಿ ಇವರ ಲೂಟಿ ಸರ್ಕಾರ, ಈ ಲೂಟಿ ಮತ್ತು ಭ್ರಷ್ಟಾಚಾರದಲ್ಲಿ ಈಗಾಗಲೇ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಮತ್ತು ಲೈಸೆನ್ಸ್ ಕೊಡೋದ್ರಲ್ಲಿ ಇವರಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿರೋದು ಎಲ್ಲ ಇಲಾಖೆನಲ್ಲೂ ಆಗ್ತಿದೆ. ವಿಶೇಷವಾಗಿ ಆಚೆ ಬಂದಿದೆ. ಹೇಗೆ ಮಹರ್ಷಿ ವಾಲ್ಮೀಕಿ ಒಬ್ಬರು ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡು ಆಚೆ ಬರ್ತೋ, ಆ ರೀತಿ ಒಂದು ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡು ದುಡ್ಡು ಬೇಡಿಕೆ ಇಟ್ಟಿದ್ದು ಬಂದು ಆಚೆ ಬಂತು. ಅದೇ ರೀತಿ ಎಕ್ಸೈಸ್ ಡಿಪಾರ್ಟ್ಮೆಂಟು ಇವಾಗ ಭಾಳ ಪ್ರಚಲಿತವಾಗಿ ಅವರು ಕೂಡಲೇ ಬಹುಮಾನ ಸ್ಕೀಮ್ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಎಲೆಕ್ಷನ್ಗೆ ಕೂಡಲೇ ಡ್ರಾ ಮಾಡಬೇಕಾಗಿತ್ತು. ಭಾಳ ಅರ್ಜೆಂಟಲ್ಲಿದ್ದರು. ಜಲ್ದಿ ತಂದುಕೊಡಿ, ಜಲ್ದಿ ಬಹುಮಾನ ಕೊಡ್ಲಾಕತ್ತೆ ಅಂತ ತ್ವರಿತವಾಗಿ ಹಣವನ್ನು ಪಡೆಯುವಂಥ ಪ್ರಯತ್ನದಲ್ಲಿ ಈ ದೊಡ್ಡ ಮಟ್ಟದಲ್ಲಿ ಇದು ಎಲ್ಲ ಇಲಾಖೆನಲ್ಲೂ ಮಾಡ್ತಿದ್ದಾರೆ. ಎಲ್ಲ ಇಲಾಖೆ ಬಹಿರಂಗವಾಗಿಯೇ. ಇಲ್ಲೇನಂದರೆ ಆ ಮಾಲೀಕರ ಸಂಘ ಅಧಿಕಾರಿಗಳು ಮತ್ತು ಎಕ್ಸೈಸ್ ಇಲ್ಲಿ ವೈನ್ ಶಾಪ್ ಮರ್ಚೆಂಟ್ ಅಸೋಸಿಯೇಷನ್ ಏನಿದ್ರು ಅವರೆಲ್ಲ ಬಹಿರಂಗವಾಗಿ ಬಂದು ಹೇಳಿಕೆ ಕೊಟ್ಟಿರೋದ್ರಿಂದ, ಅವರೇ ವಸ್ತುನಿಷ್ಠವಾಗಿ ಎಲ್ಲವನ್ನೂ ಜನರ ಮುಂದೆ ಇಟ್ಟಿರೋದ್ರಿಂದ ಇದು ಆಚೆ ಬಂದಿದೆ. ಈ ರೀತಿ ಅದಾಗದೆ ನ್ಯಾಚುರಲಾಗಿ ಆಚೆ ಬರ್ತಿರೋವಂಥದ್ದು. ಮತ್ತು ಈ ಗುತ್ತಿಗೆದಾರರ ಅಸೋಸಿಯೇಷನ್ ಅವರು ಇವರು ಪ್ರಾರಂಭದ ದಿನದಿಂದಲೂ ಇವೆಲ್ಲ ಗುತ್ತಿಗೆದಾರ ಸಂಘದವರು ಯಾವ ರೀತಿ ಪೇಮೆಂಟ್ ಆಗ್ತಿದೆ, ಎಷ್ಟು ದುಡ್ಡನ್ನು ಬೇಡಿಕೆ ಇಡ್ತಾ ಇದ್ದಾರೆ, ಬಿಲ್ ಪೇಮೆಂಟ್ ಮಾಡಲಿಕ್ಕೆ ಎಷ್ಟು ಪರ್ಸೆಂಟೇಜ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅನ್ನೋಂಥದ್ದನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಎಲ್ಲ ಗುತ್ತಿಗೆದಾರ ಸಂಘದವರು ಬಹಿರಂಗವಾಗಿ ಹೇಳ್ತಾ ಇರೋವಂಥದ್ದು ಇದೆ. ಹಾಗಾಗಿ 100% ಲೂಟಿ ಹೊಡಿತಾ ಇರೋಂಥ ಸರ್ಕಾರನೇ ಈ ಕಾಂಗ್ರೆಸ್ ಸರ್ಕಾರ. 100% ಲೂಟಿ ಹೊಡಿತಾ ಇರೋಂಥ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ನ 3 ಶಾಸಕರಿಗೆ ಆಫರ್ ಬಂದಿದೆ, ದಾಖಲೆ ನನ್ನ ಹತ್ರ ಇದೆ ಅಂತ ಹೇಳಿದರು. ನಿನ್ನೆ ಆ 3 ಶಾಸಕರು ಕೂಡ
ಯಾವುದೋ ಆಫರ್ ಬಂದಿಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಟ್ಟು ಗಣಿಗರ ಅವರ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಸೊ ಏನಾಗ್ತಿದೆ ಆಪರೇಷನ್ ಕಮಲ ವಿಷಯದಲ್ಲಿ? ಶಾಸಕರು ಒಪ್ಕೊಂಡಿದ್ದಾರೆ ಸರ್. ಹಿಂದೆ ಒಂದ್ಸರಿ ಆಫರ್ ಕೊಟ್ಟಿದ್ದು ಈಗ ನಮಗೆ ಇಲ್ಲ ಅಂತ. ಹಣಕಾಸು ಸಂಬಂಧಪಟ್ಟ ಯಾರು ಸಂಪರ್ಕ ಮಾಡಿಲ್ಲ ಅಂತ ತಮ್ಮಯ್ಯ ಅವರು ಹೇಳಿದ್ದಾರೆ. ನೋಡಿ, ಇದೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟರು. ಈ ರೀತಿ ಹಣದ ಆಮಿಷವನ್ನು ಒಡ್ತಾ ಇದ್ದಾರೆ ಬಿ ಜೆ ಪಿಯವರು ಅಂತ ಹೇಳಿಕೆ ಕೊಟ್ಟರು. ತಕ್ಷಣ ಅವರೇ ಇಲ್ಲ ಅಂತಲೂ ಹೇಳ್ಕೊಂಡ್ರು. ಸೆಲ್ಫ್ ವಿಕೆಟ್ ನಾನು ಹೇಳೇ ಇಲ್ಲ ಅಂತ ಅಂದ್ಬಿಟ್ರಲ್ಲ. ಇನ್ನು ಗಾಣಿಗರಿಗೆ ರವಿಗೆಲ್ಲ ನಾವು ಉತ್ತರ ಕೊಡ್ತಾ ಕೂತ್ಕೊಳ್ಳೋಕ್ಕಾಯ್ತದ? ಈಗ ನಾವು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಹೇಗೆ ನಾವು ಈ ರೀತಿ ಆಮಿಷ ಒಡ್ಡಿ, ಯಾವ ರೀತಿ ಸರ್ಕಾರ ಅಧಿಕಾರದಲ್ಲಿರೋರು ಅವರು ಯಾವ ರೀತಿ ಆಮಿಷ ಒಡ್ಡಿದ್ದೀವಿ, ಒಂದು ಸಾಕ್ಷಿ ಪುರಾವೆ ಇಲ್ಲದೆ ಸುಮ್ಮನೆ ಬ್ಲ್ಯಾಂಕೆಟ್ ಸ್ಟೇಟ್ಮೆಂಟನ್ನು, ಸುಮ್ಮನೆ ಡೈವರ್ಷನ್ ಸ್ಟೇಟ್ಮೆಂಟನ್ನು ಅವ್ರ ಪಕ್ಷದ ಶಾಸಕರನ್ನು ಅವರೇ ಅವಮಾನ ಮಾಡ್ತಾ ಇದ್ದಾರೆ. ಅವ್ರ ಪಕ್ಷದ ಶಾಸಕರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಏನು ಅಂದರೆ ಅವ್ರ ಪಕ್ಷದ ಶಾಸಕರಿಗೆ ಅವ್ರು ಅವಮಾನ ಮಾಡ್ತಾ ಇದ್ದಾರೆ. ಈ ರೀತಿ ಬ್ಲ್ಯಾಕ್ ಮೇಲನ್ನು ಸ್ವತಃ ಅವ್ರ ಪಕ್ಷದ ನಾಯಕರೇ ಅವ್ರ ಪಕ್ಷದ ಶಾಸಕರಿಗೆ ಭಯ ಹುಟ್ಟಿಸ್ಲಿಕ್ಕೆ ಈ ರೀತಿ ಅಲ್ಲ ಸಲ್ಲದ ಆಪಾದನೆಗಳನ್ನು ಅವ್ರ ಪಕ್ಷದ ಅನುಮಾನ. ಕಾಂಗ್ರೆಸ್ ಶಾಸಕ ಗವ್ಯಪ್ಪನವರೇ ಅನುದಾನ ಸರಿಯಾಗಿ ಬರ್ತಾ ಇಲ್ಲ ಅನ್ನುವಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ 2-3 ಶಾಸಕರು ಕಾಂಗ್ರೆಸ್ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗ ಕಾಂಗ್ರೆಸ್ನಲ್ಲೇ ಶಾಸಕರಿಂದ ಅಸಮಾಧಾನ ಆಕ್ಷೇಪಗಳು. ನೋಡಿ, ಇದು ಆಲೆ ಖಜಾನೆ ಬರ್ಬಾತಾಗಿಬಿಟ್ಟಿದೆ, ಬ್ಯಾಂಕ್ರಪ್ಸಿ ಆಗಿದೆ, ಹಣ ದಿವಾಲಿ ಆಗಿದೆ ಅಂತಾರೆ. ಅದಕ್ಕೆ ದಿವಾಲಿ ಆಗಿಬಿಟ್ಟಿದೆ. ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸಾಲ ಸರ್ವಿಸ್ ಮಾಡಲಿಕ್ಕೂ, ಇಂಟ್ರೆಸ್ಟ್ ಸರ್ವಿಸ್ ಮಾಡಲಿಕ್ಕೂ ದುಡ್ಡಿಲ್ಲ, ಏನು ಪೇಮೆಂಟ್ ಮಾಡಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಇವತ್ತು ಹಣವಿಲ್ಲದ ಈ ಸರ್ಕಾರ, ಅವ್ರ ಶಾಸಕರೇ ರಾಜೀವ್ ಕಾಗೆಯಿಂದ ಹಿಡಿದು ಎಲ್ಲರೂ ನಾವು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಗವ್ಯಪ್ಪನವರಾಗಿರಲಿ, ರಾಯರೆಡ್ಡಿ ಆಗಿರಲಿ, ಬಿ ಆರ್ ಪಾಟೀಲ್ ಆಗಿರಲಿ, ಈ ರೀತಿ ಚನ್ನಗಿರಿ ಶಾಸಕರಾಗಿರಲಿ, ಇಂಥ ಬಾಲಕೃಷ್ಣ ಆಗಿರಲಿ, ಎಲ್ಲ ಸಂದರ್ಭದಲ್ಲಿ ಅವರೇ ಹೇಳ್ತಿರ್ತಾರೆ ಈಗ ಯಾವ ಗ್ಯಾರಂಟಿ ನಿಲ್ಲಿಸ್ತೀವಿ ಅಂತ. ಈ ಮಹಾರಾಷ್ಟ್ರ ಎಲೆಕ್ಷನ್ ಆಗಿದ ತಕ್ಷಣ ಇವರೇನೇನು ಭಾವಗಳು ನಾಳೆ ಚುನಾವಣೆ ಆಗಿದ ತಕ್ಷಣ ಇವ್ರು ನಿಜವಾದ ಬಿ ಪಿ ಎಲ್ ಕಾರ್ಡ್ ನೋಡಿ, ಹೆಂಗೋ ಯಾರೋ ಗೋಸ್ಟ್ ಅಕೌಂಟ್ಗಳನ್ನು ಫೇಕ್ ಆಗಿರೋದನ್ನ ಏನೋ ತೆಗಿಯೋದು ನೋಡಿದ್ದೀವಿ. ಇವರೆಲ್ಲ ಇದುವರೆಗೂ ಇನ್ನೊಂದು ಆಧಾರ್ ಸೀಡಿಂಗ್ ಮಾಡಿಲ್ವಲ್ಲ. ಎಷ್ಟು ವರ್ಷ ಬೇಕು ಆಧಾರ್ ಸೀಡಿಂಗ್ ಮಾಡೋಕ್ಕೆ? 100% ಪರ್ಫೆಕ್ಟಾಗಿ ನಾವು ಆಧಾರ್ ಸೀಡಿಂಗ್ ಮಾಡಿದ್ದೀವಿ ಅಂತ ಏನಾರು ಹೇಳ್ತಾರಾ? ಮೊದಲು ಆಧಾರ್ ಸೀಡಿಂಗ್ ಮಾಡಿ, 100% ಆಧಾರ್ ಸೀಡಿಂಗ್ ಮಾಡಿ, 100% ಆಧಾರ್ ಸೀಡಿಂಗ್ ಮಾಡಿ, ಅನ್ಯಾಯವಾಗಿ ನ್ಯಾಯಯುತವಾಗಿ ಬಿ ಪಿ ಎಲ್ ಕಾರ್ಡನ್ನು ಪಡಿತಿರೋಂಥ ಜನರಿಗೆ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಟಾರ್ಗೆಟ್ ಮಾಡಿ ಅನ್ಯಾಯವನ್ನು ಮಾಡ್ತಿದ್ದೀರಾ. ನಿಮ್ಮನ್ನೇನು ಎಕ್ಸ್ಟ್ರಾ ಗ್ಯಾರಂಟಿ ಕೊಡಿ ಅಂತ